ಸೊ ಹಾಯ್, ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುದರ್ಶನ್ ಕ್ರಿಯೇಷನ್ಸ್. ಸೊ ನಾವಿವತ್ತು ಮಾತಾಡ್ತಿರೋ ಟಾಪಿಕ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ T20 ಮ್ಯಾಚ್ ನಡೀತಾ ಇದೆ ಇಂಗ್ಲೆಂಡ್ ಅಲ್ಲಿ. ಇಂಡಿಯನ್ ಟೈಮ್ ಪ್ರಕಾರ ಸಂಜೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚ್. ಅಂಡ್ ಇಂಡಿಯಾಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ, ಯಾಕಂದ್ರೆ ಸೀರೀಸ್ ನಲ್ಲಿ ಅವರು ಮುಂದೆ ಹೋಗ್ಬೇಕಾದ್ರೆ ಈ ಮ್ಯಾಚ್ ನ ಗೆಲ್ಲೇಬೇಕು. ಅಂಡ್ ಇಂಗ್ಲೆಂಡ್ ಈ ಮ್ಯಾಚ್ ನ ಗೆದ್ರೆ ಆಬ್ವಿಯಸ್ಲಿ ಅವ್ರು ಸೀರೀಸ್ ನ ಗೆಲ್ತಾರೆ. ಅಂಡ್ ಪ್ಲೇಯಿಂಗ್ 11 ಅಲ್ಲಿ ಯಾವುದೇ ಚೇಂಜಸ್ ಮಾಡಲ್ಲ ಅಂತ ನನ್ಗನ್ಸುತ್ತೆ, ಬಿಕಾಸ್ ಶಾರ್ಟೇಜ್ ಆಫ್ ಪ್ಲೇಯರ್ಸ್ ಇದೆ. ಅಂಡ್ ಆಬ್ವಿಯಸ್ಲಿ ಮತ್ತೆ ಸೂರ್ಯವಂಶಿ ಬಿಟ್ಟು ಸ್ಯಾಮ್ಸನ್ ಅವ್ರಿಗೆ ಅವಕಾಶ ಕೊಡಬೇಕು. ಮೇ ಬಿ ಬೌಲಿಂಗ್ ನಲ್ಲಿ ಒಂದೆರಡು ಚೇಂಜಸ್ ನೋಡಬಹುದು. ಅಂಡ್ ಅದಕ್ಕೆಲ್ಲ ಎಲ್ಲ ಇಂಪಾರ್ಟೆಂಟ್ ಆಗಿ ಕಂಡೀಷನ್ಸ್ ನ ಅರ್ಥ ಮಾಡ್ಕೊಂಡು ಟೀಮ್ ನ ರೆಡಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇಂಡಿಯಾ ಏನಂತ ಕೆಟ್ಟ ಟೀಮ್ ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ಕಂಡೀಷನ್ಸ್ ಅಂಡ್ ಕೆಲವೊಂದು ನಿರ್ಧಾರಗಳಿಂದ ಈ ತರ ಆಗಿರುತ್ತೆ. ಮುಂಚೆ ಎಲ್ಲ ತುಂಬಾ ಚೆನ್ನಾಗಿ ಗೆದ್ದಿದ್ದಾರೆ, ತುಂಬಾ ಸೀರಿಯಸ್ ಆಗಿ ಗೆದ್ದಿದ್ದಾರೆ, ಇಂಗ್ಲೆಂಡ್ ಎಲ್ಲ ಗೆದ್ದಿದ್ದಾರೆ, ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಸೊ ಕೆಲವೊಂದು ಎಲ್ಲಾ ಟೈಮಲ್ಲೂ ನಾವು ಹೇಳ್ದಂಗೆ ಆಗಲ್ಲ, ಕೆಲವೊಂದು ಬ್ಯಾಡ್ ಟೈಮ್ಸ್ ಇರುತ್ತೆ, ಎಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂಡ್ ಮುಂದೆ ಹೋಗ್ಬೇಕು. ಐ ಹೋಪ್ ಇವತ್ತು ತುಂಬಾ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಇಂಗ್ಲೆಂಡ್ ಅವರು ಎಲ್ಲ ಪ್ರಿಪೇರ್ ಆಗಿರ್ತಾರೆ, ಅವರು ಕೇರ್ಲೆಸ್ ಮಾಡಲ್ಲ ಲಾಸ್ಟ್ ಮ್ಯಾಚ್ ತುಂಬಾ ಈಸಿಯಾಗಿ ಗೆದ್ದಿದೀವಿ ಅಂತ. ಬಿಕಾಸ್ ಅವ್ರು ಈ ಮ್ಯಾಚ್ ಗೆದ್ರೆ ಸೀರೀಸ್ ನ ಗೆದ್ದಾಗೆ. ನೋಡೋಣ ಗಂಭೀರ ಏನೇನ್ ಚೇಂಜ್ ಮಾಡ್ತಾರೆ ಅಂಡ್ ಯಾವ ತರ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡುತ್ತೆ, ರಿಸಲ್ಟ್ ಯಾವ ತರ ಬರುತ್ತೆ. ಸೊ ವೇಟ್ ಮಾಡ್ಬೇಕಾಗುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಐ ಥಿಂಕ್ ಸ್ವಲ್ಪ ಈಗ ಬಂದ ತಕ್ಷಣ ಹೊಡಿ ಅನ್ನೋದಕ್ಕಿಂತ ಸ್ವಲ್ಪ ಪೇಷನ್ಸ್ ಇಂದ ಆಡಿದ್ರೆ ಯೂಸ್ ಆಗುತ್ತೆ. ಒಂದ್ 2 ವಿಕೆಟ್ ಬಿದ್ದಾದ್ಮೇಲೆ 1 ಅಥವಾ 2 ಓವರ್ ನೋಡ್ಕೊಂಡು ಆಡಿ, ಜವಾಬ್ದಾರಿ ಆಡಿ. ನೆಕ್ಸ್ಟ್ 15 ಓವರ್ಸ್ ಆದ್ಮೇಲೆ ಅದನ್ನ ಕ್ಯಾಪಿಟಲೈಸ್ ಮಾಡಕ್ಕಾಗುತ್ತೆ. ಸುಮ್ನೆ ಬಂದ್ರು ಎಲ್ಲ ಹೊಡೆದ್ರು ಒಂದು 10 ಓವರ್ ಒಳಗಡೆ ಔಟ್ ಆಗ್ಬಿಟ್ರೆ ಅದು ತುಂಬಾ ಹೀನಾಗಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ ಆದ್ರೂ ಕೊಡ್ಬೇಕು. ಸೊ ಹಂಗಾಗಿ ನೋಡ್ಕೊಂಡು ಆಡಿದ್ರೆ ಚೆನ್ನಾಗಿ. ಈಗಿಂದಲೇ ಹೆಂಗಾಗ್ಬಿಡೋದು, T20 ಫಾರ್ಮೆಟ್ ಬಂದ ಹೊಡೆದ ಪವರ್ ಪ್ಲೇ ಅಲ್ಲೇ ಮುಗಿಸ್ಬಿಡೋಕೆ ಅನ್ನೋ ರೇಂಜಿಗೆ ಆಡ್ತಾರೆ. ಸೊ ಅದು ಎಲ್ಲಾ ಟೈಮಲ್ಲಿ ವರ್ಕೌಟ್ ಆಗಲ್ಲ. ಕಂಡೀಷನ್ಸ್ ಅಂಡ್ ಟಾರ್ಗೆಟ್ ಹೆಂಗಿರುತ್ತೆ ಅದು ತಕ್ಕಂಗೆ ಆಡಿದ್ರೆ ಸೂಕ್ತ. ಅಂಡ್ ಇಂಡಿಯಾ ಈ ಮ್ಯಾಚ್ ನ ಗೆಲ್ಲೇಬೇಕಾದಂತ ಪರಿಸ್ಥಿತಿ ಇದೆ, ಬಿಕಾಸ್ ಲಾಸ್ಟ್ ಟೈಮ್ ಆ ತರ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಫೇಸ್ ಮಾಡಿದ್ದಾರೆ. ಟೀಮ್ ಪ್ಲೇಯರ್ಸ್ ಇಂದ ಹಿಡಿದು ಮ್ಯಾನೇಜ್ಮೆಂಟ್, ಹೆಡ್ ಕೋಚ್ ಸಿಕ್ಕಾಪಟ್ಟೆ ಟ್ರೋಲ್ಸ್ ನೋಡಿದ್ದಾರೆ. ಅಂಡ್ ಗಂಭೀರ್ ಅವ್ರಿಗೆ ಏನಂದ್ರೆ ಸಮಸ್ಯೆ, ಅವ್ರು ಯಾವ್ದನ್ನು ಕರೆಕ್ಟ್ ಅಕ್ಸೆಪ್ಟ್ ಮಾಡಲ್ಲ. ಲಾಸ್ಟ್ ಒಂದು ಇಂಟರ್ವ್ಯೂ ಎಲ್ಲ ಅವ್ರು ಒಬ್ಬ ರಿಪೋರ್ಟರ್ ಕೇಳಿದ ಪ್ರಶ್ನೆಗೆ, ನೀವು 5 ಮ್ಯಾಚ್ ಕಂಟಿನ್ಯೂಸ್ ಹೋತಂದ್ರೆ ಅವ್ರು ಅದರಲ್ಲಿ ಪಾಯಿಂಟ್ ಔಟ್ ಮಾಡ್ತಾರೆ 5 ಅಲ್ಲ 4 ಮ್ಯಾಚ್ ಅಂತ. ಅಂದ್ರೆ ಅಲ್ಲಿ ತೋರಿಸ್ತಾರೆ ಯಾರಿಗೆ ಸೋತಿರೋದ್ ನಿಜ. 1 ಮ್ಯಾಚ್ ಐ ಥಿಂಕ್ ವಾಶ್ ಔಟ್ ಆಗಿದೆ, ಮಳೆ ಬಂದು 4 ಮ್ಯಾಚ್ ಸೋತಿದ್ದಾರೆ. ನಾವು ಯಾವಾಗ ನಮ್ಮ ಫೇಲ್ಯೂರ್ಸ್ ನ ಅಕ್ಸೆಪ್ಟ್ ಮಾಡ್ತೀವೋ ಆವಾಗಲೇ ಮುಂದೆ ಬರಕ್ ಹೋಗೋದು. ಎಲ್ಲದಕ್ಕೂ ನಾವು ರೀಸನ್ ಕೊಡ್ತಾ ಹೋದ್ರೆ ಅದು ಸರಿ ಅನ್ಸಲ್ಲ. ಈಗ ಇದಕ್ಕೆಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅವರು. ಅವರು ಫೇಲ್ಯೂರ್ ಆದಾಗ ಮ್ಯಾಚ್ ಸೋತಾಗ ಬ್ಲೇಮ್ ಅವರೇ ತಗೊಂಡಿದ್ದಾರೆ. ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಹೌದು ನಾನು ಲೀಡರ್ ನಾನು ಟೀಮ್ ನ ಲೀಡ್ ಮಾಡ್ತಿದ್ದೀನಿ, ಸೊ ಫೇಲ್ಯೂರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಎಲ್ಲ ಬ್ಲೇಮ್ ನಾ ತಗೊಂತೀನಿ. ದಟ್ ಈಸ್ ದ ಲೀಡರ್ಶಿಪ್ ಕ್ವಾಲಿಟಿ. ಗಂಭೀರ ಸ್ವಲ್ಪ ಕಮ್ಮಿ. ಅವ್ರು ಹಿಂಗಂದ್ರೆ ಡಿಬೇಟ್ ಕೂತಿರೋ ತರ ಮಾತಾಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ರಿಪೋರ್ಟರ್ ಅಂತ ಕೇಳಿದ್ರೆ ಅವ್ರು ಅದು ಕೌಂಟರ್ ಕೊಡಕ್ ಹೋಗ್ತಾರೆ. ಅದು ಎಲ್ಲಾ ಟೈಮಲ್ಲಿ ಸೂಕ್ತ. ಅಂಡ್ ಅವ್ರು ಹೆಡ್ ಕೋಚ್ ಆಗಿ ಸ್ವಲ್ಪ ಅದನ್ನೆಲ್ಲ ಅನಾಲಿಸ್ ಮಾಡಬೇಕಾಗುತ್ತೆ. ಅಂಡ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಪ್ಲೇಯರ್ಸ್ ಹತ್ರ ಸ್ವಲ್ಪ ಕೋಆರ್ಡಿನೇಷನ್ ಮಾಡಬೇಕು. ಈಗ ಎಕ್ಸಾಂಪಲ್ ಒಬ್ಬ ಬೌಲರ್ಗೆ ಬೌಲಿಂಗ್ ಚೆನ್ನಾಗಿ ಆಗ್ತಿಲ್ಲ ಅಂದ್ರೆ ಅವ್ರ ಹತ್ರ ಬಂದು ಸ್ವಲ್ಪ ಮಾತಾಡೋರಿಗೆ ಧೈರ್ಯ ತುಂಬಬೇಕು. ಅವ್ರೆಲ್ಲೋ ಬೌಂಡ್ರಿ ಲೈನ್ ಅಲ್ಲಿ ನಿಂತಿರ್ತಾರೆ, ಬರೋದೇ ಇಲ್ಲ. ಈ ಬೌಲರ್ಸ್ಗೆ ಸ್ವಲ್ಪ ಮೋಟಿವೇಶನ್ ಕೊಡ್ಬೇಕು. ನಮ್ ರೋಹಿತ್ ಶರ್ಮಾ ಅವರಿದ್ರು, ಪ್ರತಿ ಅಲ್ಲೇ ಇರ್ತಿದ್ರು, ಒಂದ್ ಬಾಲ್ ಅಥವಾ 2 ಬಾಲ್ 6 ಹೊಡ್ಕೊಂಡಾಗ ಬಂದವ್ರು ಹೇಳ್ತಿದ್ರು ಈ ತರ ಮಾಡಿ ಅಂತ. ಅಂದ್ರೆ ಗೈಡ್ ಮಾಡ್ಬೇಕು. ಅದೆಲ್ಲ ಚಿಕ್ಕಪುಟ್ಟದ್ ಮ್ಯಾಟ್ರೆ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಮ್ಯಾಚ್ ಅಲ್ಲಿ. ಗೆಲ್ಲಕ್ಕೆ ಅವೇ ಕಾರಣ ಆಗುತ್ತೆ. ಬ್ರೂಕ್ಸ್ ಅವ್ರನ್ನ ನೋಡಿ ಲಾಸ್ಟ್ ಮ್ಯಾಚ್ ಅಲ್ಲಿ ಬಟ್ಲರ್ ಪಕ್ಕ ನಿಂತಾನೆ ಗೈಡ್ ಮಾಡ್ತಿದ್ರು, ಬೌಲರ್ಸ್ಗೆ ಆಕ್ಷನ್ ಮಾಡ್ತಿದ್ರು, ಹಿಂಗ್ ಹಾಕಿ ಅಥವಾ ಹಿಂಗ್ ಮಾಡಿ. ಅವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೋಶ್ ಬರುತ್ತೆ ಪ್ಲೇಯರ್ಸ್ ಆಡಕ್ಕೆ. ಕ್ಯಾಪ್ಟನ್ ಎಲ್ಲೋ ನಿಂತಿದ್ದ ಮೂಲೆಯಲ್ಲಿ ನಾವು ಬರ್ತೀವಿ, ಬೌಲಿಂಗ್ ಮಾಡ್ತೀವಿ, ನಮ್ 30 ಓವರ್ ನೋಡ್ಕೊಂಡ್ರೆ ಏನು ಹೇಳಲ್ಲ. ಒಳ್ಳೆ ಬೌಲಿಂಗ್ ಮಾಡಿದ್ರು ಅಪ್ರಿಶಿಯೇಟ್ ಮಾಡಲ್ಲ, ಕೆಟ್ಟದಾಗ ಮಾಡಿದ್ರು ಕ್ರಿಟಿಸಿಸಮ್ ಮಾಡಲ್ಲ. ಅಂದ್ರೆ ಏನಾದ್ರು ಒಂದು ಇರ್ಬೇಕಲ್ಲ ಮ್ಯಾಚ್ ಅಲ್ಲಿ. ಏನಿಲ್ಲ ಅಂದ್ರೆ ಸೊ ಯಾರಿಗೂ ಇಂಟ್ರೆಸ್ಟ್ ಬರಲ್ಲ. ಅದನ್ನ ಐ ಥಿಂಕ್ ಬ್ರೂಕ್ ನೋಡಿ ಕಲಿಬೇಕು ಅನ್ಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು ಕ್ಯಾಪ್ಟನ್ಸಿನ.
ಆಬ್ವಿಯಸ್ಲಿ ರಿಸಲ್ಟ್ ಕೂಡ ಚೆನ್ನಾಗೇ ಬಂತು ಅವ್ರಿಗೆ. ಸೊ ಈ ಮ್ಯಾಚ್ ಏನಾಗುತ್ತೆ ಏನಿಲ್ಲ ಕಾದ್ ನೋಡ್ಬೇಕು. ನಾನ್ ಹೇಳ್ತೀನಲ್ಲ, ಯಾವ ತರ ಅಂದ್ರೆ ಮ್ಯಾಚ್ ನ ಇಂಡಿಯಾಗೋಸ್ಕರ ಆಡ್ತಿದ್ರು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಆಡ್ಬೇಕು. ಸುಮ್ಮನೆ ಏನೋ ಮಾಡಿದ್ವಿ ಸೋಲೋದೆಲ್ಲ ಕಾಮನ್, ಯಾರು ಸೋಲಲ್ವಾ ಅಂತ ಈ ತರ ಎಲ್ಲ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಬಿಕಾಸ್ ಇಂಡಿಯಾ ಏನ್ ಸಣ್ಣ ಟೀಮ್ ಅಲ್ಲ, ತುಂಬಾ ಚೆನ್ನಾಗಿರೋ ಟೀಮು. ಒಂದು ಇಂಡಿಯಾ ಟೀಮ್ಗೆ ಲೆಗೆಸಿ ಇದೆ, ಅದನ್ನ ಕಂಟಿನ್ಯೂ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹಳೆ ಕ್ರಿಕೆಟ್ ಎಲ್ಲ ಅವೆಲ್ಲ ದಂತಕಥೆಗಳು, ಅವ್ರ ಬಗ್ಗೆ ಮಾತಾಡೋಗಿಲ್ಲ. ಸೊ ಅವು ಕಟ್ಟಿದಂತ ಟೀಮ್ ನ ಉಳಿಸ್ಕೊಂಡು ಹೋಗ್ಬೇಕು ಯಂಗ್ಸ್ಟರ್ಸ್. ಸೊ ಕೆಟ್ಟದಾಗ ಆಡಿ ಅದನ್ನ ಇನ್ನ ಕಳಪೆ ಮಟ್ಟಿಗೆ ತಗೊಂಡು ಹೋಗ್ಬಾರ್ದು. ನನ್ನ ಫ್ಯಾನ್ಸ್ಗೆ ತುಂಬಾ ಬೇಜಾರಾಗುತ್ತೆ. ನೋಡೋಣ ಇವತ್ತು ಏನಾಗುತ್ತೆ. ನನ್ನ ಪ್ರಕಾರ ಇವತ್ತು ಇಂಡಿಯಾ ವಿನ್ ಆಗ್ಬೋದು ಅನ್ಕೊಂಡಿದೀನಿ. ಸಿ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ? ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಎಲ್ರು ನಗ್ತಾ ಇರಿ, ಎಲ್ರು ನಗಿಸ್ತಾ ಇರಿ, ಒಟ್ಟಲ್ಲಿ ಖುಷಿಯಾಗಿರಿ. ಅಷ್ಟೇ, ಬಾಯ್.